ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಿನ್ನೆ ಒಂದು ಅಪ್ಡೇಟ್ ಬಿಟ್ಟಿದೆ, ಲೈಕ್ 40% ಫ್ಲ್ಯಾಟ್, 40% ಡಿಸ್ಕೌಂಟು ಅಂತ. ಸೊ ಅದ್ರ ಬಗ್ಗೆ ಇನ್ನೂ ಡೀಪ್ ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ ನಾನು ಆ್ಯಕ್ಚುಲಿ ಬಂದು. ಮತ್ತು ನನ್ನ ವೆಬ್ಸೈಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ವೆಬ್ಸೈಟ್ ಬಗ್ಗೆ ಕ್ಲೀನಾಗಿ ತೋರಿಸಿದ್ದೀನಿ. ಯಾಕೆ ಅಂದರೆ ಸುಮಾರು ಜನ ಮೆಸೇಜ್ ಹಾಕಿದ್ರು, ವೆಬ್ಸೈಟ್ ಹೇಗೆ ವರ್ಕ್ ಆಗುತ್ತೆ, ವೆಬ್ಸೈಟ್ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಯಾವ ಥರ ಒಂದು ವೀಡಿಯೋ ಕ್ಲಿಯರ್ ಕಟ್ ವೀಡಿಯೋ ಮಾಡಿಬಿಡಿ. ಅಂದರೆ ವೆಬ್ಸೈಟ್ ಯೂಸ್ ಮಾಡೋಕ್ಕೆ ಬರೋರೇ ಹೆಂಗೆ ಮೆಸೇಜ್ ಹಾಕಿದ್ರು. ಲೈಕ್ ಸುಮಾರು ಜನಕ್ಕೆ ಗೊತ್ತಾಗಲ್ಲ, ನಮಗೆ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ವೀಡಿಯೋ ಮಾಡಿಬಿಟ್ರೆ ನಿಮ್ಗೊಂದು ಸ್ವಲ್ಪ ಬೆನಿಫಿಟ್ ಆಗುತ್ತೆ, ವೀಡಿಯೋ ಮಾಡಿಬಿಡಿ ಅಂತ. ಸೊ ಅದಕ್ಕೋಸ್ಕರ ನಿನ್ನೆ ಫುಲ್ ಅದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟಿರೋ ಅಂಥ ವೀಡಿಯೋ ಅದು. ಇವತ್ತು ಬಂದ್ಬಿಟ್ಟು ಕ್ಲೀನಾಗಿ ಇಂಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಆಫರ್ ಏನಕ್ಕೆ ಬಿಡ್ತಾಯಿದ್ದೀನಿ, ಯಾಕೆ, ಏನು ಎತ್ತ, ಏನಾಯ್ತೈತೆ ಎಲ್ಲ ಒಂದು ಸ್ವಲ್ಪ ಹೇಳ್ತೀನಿ, ಇಂಡೆಪ್ತಾಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇದು ಬಂದು ನಾಳೆ ಅಂದರೆ ಫ್ರೈಡೇ, ಆಲ್ಮೋಸ್ಟ್ ಡೇಟ್ ಎಷ್ಟು ಅಂದರೆ ಸೊ 17/7/2026 ಫ್ರೈಡೇ 3 ಗಂಟೆಗೆ ಇದನ್ನು ಲಾಂಚ್ ಮಾಡ್ತಾಯಿದ್ದೀನಿ. ಅಂದರೆ ಈ ಆಫರ್ನ ಲಾಂಚ್ ಆಗುತ್ತೆ. ಸೊ ಆಫರ್ ಎಂತಕ್ಕೆ ಕರೆಕ್ಟಾಗಿ 3 ಗಂಟೆಗೆ ಲಾಂಚ್ ಮಾಡ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಆಲು ಎಲ್ಲ ಅಷ್ಟೊತ್ತಿಗೆ ಫ್ರೀ ಆಗಿರ್ತಾರೆ, ಲೇಡೀಸ್ ಆಗಲಿ ಮತ್ತು ಜೆಂಟ್ಸ್ ಒಂದು ಸ್ವಲ್ಪ ಆಫೀಸ್ಗೆ ಹೋಗಿ ಸೆಟಲ್ ಆಗಿರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ 3 ಗಂಟೆಗೆ. ಲೈಕ್ ಬ್ರೇಕ್ ಇರುತ್ತೆ, ಊಟದ ಬೇಕಾ ಬ್ರೇಕ್, ಈ ಬ್ರೇಕ್ ಅಂತ ಬ್ರೇಕ್ ಇರುತ್ತೆ. ಸೊ 3 ಗಂಟೆಗೆ ಬಿಟ್ಟಾಗ ಒಂದು ಸ್ವಲ್ಪ ಚೆನ್ನಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು 3 ಗಂಟೆಗೆ 17/7/2026 3 ಗಂಟೆಗೆ ಇದು ಲೈವ್ ಆಗುತ್ತೆ. ಏನು 40% ಫ್ಲ್ಯಾಟ್ ಡಿಸ್ಕೌಂಟು. ಸೊ ಇದರಲ್ಲಿ ಏನೇನು ಪರ್ಚೇಸ್ ಮಾಡ್ಬೋದು, ಕಂಪಲ್ಸರಿ ಎಲ್ಲ ಬಟ್ಟೆನೂ ಪರ್ಚೇಸ್ ಮಾಡ್ಬೋದು ಇದರಲ್ಲಿ. ಅದನ್ನು ಪರ್ಚೇಸ್ ಮಾಡಬೇಕು, ಬರೀ ಇದನ್ನು ಮಾತ್ರ ಪರ್ಚೇಸ್ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ನಾನು ಯಾವುದನ್ನು ಇದು ಮಾಡ್ತಾಯಿಲ್ಲ. ಸೊ ಎಲ್ಲದನ್ನು ಪ್ರತಿಯೊಂದು ಪ್ರಾಡಕ್ಟೂ ನೀವು 40% ಡಿಸ್ಕೌಂಟು ಅಂದರೆ 40% ಫ್ಲ್ಯಾಟ್ ಡಿಸ್ಕೌಂಟು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಯಾವ ರೀತಿ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಪ್ರೀವಿಯಸ್ ವೀಡಿಯೋ ಅಂದರೆ ನಿನ್ನೆ ಬಿಟ್ಟರೆ ವೀಡಿಯೋದಲ್ಲಿದೆ. ಸೊ ಅದ್ರಲ್ಲಿ ಹೋಗಿ ನೋಡಿ. ಅದಾದಮೇಲೆ ನನಗೆ ಇವಾಗ ಲೈಕ್ ಇದು ಕೊಡಿ, ನನಗೆ ಕೋಡ್ ಹೆಂಗೆ ಹಾಕೋದು, ಕೋಡೇ ನೀವು ಇದು ಮಾಡಿಲ್ಲ ಅಂತ ಸುಮಾರು ಜನ ನೆನ್ನೆನೇ ಮೆಸೇಜ್ ಹಾಕಿದ್ರು. ಆ್ಯಕ್ಚುಲಿ ನಾನು ಸಾರಿ ಗೈಸ್, ಒಂದು ಸ್ವಲ್ಪ ಏನೋ ಮೆಸೇಜ್ ಬಂತು. ಕೋಡ್ನ ನಾನು ಆ್ಯಕ್ಚುಲಿ ಲಾಂಚೇ ಮಾಡಿಲ್ಲ. ಸೊ ಕೋಡು ಆಲ್ಮೋಸ್ಟ್ ಆಲು ಇವತ್ತು ಸಂಜೆ ಅಂದರೆ 7 ಗಂಟೆ 8 ಗಂಟೆ ಮೇಲೆ ತಪ್ಪಿದ್ರೆ ನಾಳೆ ಬೆಳಗ್ಗೆಯಿಂದನೇ ಕೋಡು ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ 3 ಗಂಟೆಗೆ ಆ್ಯಕ್ಟಿವೇಟ್ ಆಗುತ್ತೆ. ಆಲ್ಮೋಸ್ಟ್ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಂದರೆ ಆ ಪೋಸ್ಟ್ಗಳು ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನೊಂದು ಏನು ನಿಮಗೆ ಹೇಳ್ತೀನಿ ಅಂದರೆ ಆದಷ್ಟು ಬೇಗ ಈ ಚಾನಲ್ನ ನೀವು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಮತ್ತು ನಂದು VPPA ಫ್ಯಾಷನ್ಸ್ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ VPPA ಫ್ಯಾಷನ್ಸ್ದು ಇನ್ಸ್ಟಾಗ್ರಾಮ್ದೊಂದು ಅಕೌಂಟ್ ಇದೆ. ಇನ್ಸ್ಟಾಗ್ರಾಮಲ್ಲಿ VPPA ಫ್ಯಾಷನ್ಸ್ ಅಂತ ಹಾಕಿದ್ರೆ ಕಂಪ್ಲೀಟಾಗಿ ಬರುತ್ತೆ. ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಸ್ವಲ್ಪ ಹಾಕಿರ್ತೀನಿ ಇನ್ಫಾರ್ಮೇಷನ್ ಡೀಟೇಲ್ಸು. ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. VPPA ಫ್ಯಾಷನ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಯಾವುದೂ ಇಲ್ಲ, ನನ್ನದೇ ಇರೋದು. ನನ್ನ ಲೋಗೋ ಎಲ್ಲ ನೋಡಿರ್ತೀರ ನೀವು. ಸೊ ನನ್ನ ಲೋಗೋ ನೋಡಿ ಕಂಪ್ಲೀಟಾಗಿ. ಸೊ ಲೋಗೋ ನೋಡ್ಬಿಟ್ಟು, ಲೋಗೋ ಇನ್ನೂ ಕ್ಲೀನಾಗಿ ಕಾಣಿಸ್ಬೇಕು ಅಂದರೆ ನೋಡಿ ಗೈಸ್, ಇದೆ ನನ್ನ ಕಂಪ್ಲೀಟ್ ಡೀಟೇಲ್ಸು. VPPAfashions.com ಅಂತಲೂ ಇದೆ ನೋಡಿ. ಸೊ ವೆಬ್ಸೈಟ್ ಅದು. ಸೊ ವೆಬ್ಸೈಟಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಬಟ್ ವೆಬ್ಸೈಟಲ್ಲಿ ಯಾವಾಗ ಲೈವ್ ಆಗುತ್ತೆ, ಅದು ಕೋಡ್ ಏನು ಹಾಕಬೇಕು, ಇದೆಲ್ಲ ಒಂದು ಸ್ವಲ್ಪ ಡೌಟ್ಸ್ ಇರುತ್ತಲ್ಲ. ಸೊ ಇನ್ಸ್ಟಾಗ್ರಾಮ್ಗೆ ನೀವು ಫಾಲೋ ಆದಾಗ ಏನಾಗುತ್ತೆ, ನೀವು ಇನ್ಸ್ಟಾಗ್ರಾಮ್ನ ಆಲ್ಮೋಸ್ಟ್ ಫ್ರೀ ಇದ್ದಾಗೆಲ್ಲ ಓಪನ್ ಮಾಡ್ತಾ ಇರ್ತೀರ. ಮ್ಯಾಕ್ಸಿಮಮ್ ಪೀಪಲ್ಲು ಏನು ಮಾಡ್ತಾರೆ, ಇವಾಗ ಬ್ರೇಕ್ ಸಿಗ್ತಾ ಒಂದು 10 ನಿಮಿಷ ತಡಿ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾರೆ. ಯೂಟ್ಯೂಬ್ನ ಅಷ್ಟು ಬೇಗ ಯಾರೂ ಓಪನ್ ಮಾಡಲ್ಲ. ಯೂಟ್ಯೂಬ್ನ ಓಪನ್ ಮಾಡೋದೇನೆಂದರೆ ಲಾಂಗ್ ಬ್ರೇಕ್ 1 hour 2 hour ಬ್ರೇಕ್ ಇದ್ದಾಗ ಓಪನ್ ಮಾಡಿ ಅದರ ಒಂದು ಅವ್ರಿಗೆ ಬೇಕಾಗಿರೋ ಇದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕಾಮಿಡಿ, ಫನ್ನು ಈ ಥರ ರಿಲೇಟೆಡ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಏನು ಅಂದರೆ ವಾಂಟೆಡಾಗಿ ನೋಡೋ ಅಂಥದ್ದು, ಅಂದರೆ ನನಗಿದೇ ನೋಡಬೇಕು, ಈ ಕಾಮಿಡಿ ಶೋನೇ ನೋಡಬೇಕು ಅಂತ ಟೈಪ್ ಮಾಡಿ ನೋಡ್ತಾರೆ. ಬಟ್ ಇನ್ಸ್ಟಾಗ್ರಾಮಂಗೆಲ್ಲ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿಬಿಟ್ಟಾಗ ಏನಾಗುತ್ತೆ, ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಏನಾರ ಪೋಸ್ಟ್ ಆದಾಗ ನೀವು ಓಪನ್ ಮಾಡಿದ ತಕ್ಷಣ ಸ್ಟಾರ್ಟಿಂಗೇ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಕೋಡ್ನ ಕ್ಲೀನಾಗಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಆ ಕೋಡ್ ಏನು ಅಂತ ಎಲ್ಲ ಡಿಸೈಡ್ ಆಗಿದೆ, ಎಲ್ಲ ಅಪ್ಲೋಡ್ ಆಗಿದೆ, ಇನ್ನೂ ಲೈವ್ ಆಗಿಲ್ಲ ಅಷ್ಟೇ. ಇನ್ನು 3 ಗಂಟೆ ಕರೆಕ್ಟಾಗಿ ನಾಳೆ ಲೈವ್ ಮಾಡಿಬಿಡ್ತೀನಿ ಗೈಸ್. ನಾನು ಏನಕ್ಕೆ 3 ಗಂಟೆ ಅಂತು
ಪ್ರೆಷರ್ ಹಾಕಿ ಅಂದರೆ ಫುಲ್ಲು ಇದಾಕಿ ಹೇಳ್ತಾ ಇದ್ದೀನಿ ಅಂದರೆ, ಸಿಂಪಲಾಗಿ ಒಂದು ಹೇಳ್ತೀನಿ ಗೈಸ್, ನಾನು ಬಿಡ್ತಾ ಇರೋದು ಸ್ಟಾರ್ಟಿಂಗು 100 ಜನಕ್ಕೆ ಮಾತ್ರ. ಸೊ ನನಗೆ ಏಂತಕ್ಕೆ ಈ ಆಫರ್ ಬಿಟ್ಟೆ ಅಂತಂದರೆ, ಅಂದರೆ 100 ಜನಕ್ಕೆ ಮಾತ್ರ ಏಂತಕ್ಕೆ ಬಿಡ್ತಾ ಇದ್ದೀನಿ ಅಂದರೆ, ನಾನು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಯಾವುದೇ ಥರ ಆಫರ್ ಕೊಡೋದಾಗಲಿ, ಯಾವುದೇ ಥರ ವೀಡಿಯೋಸ್ ಮಾಡೋದಾಗಲಿ ಮಾಡಲಿಲ್ಲ. ಒಂದು ಸ್ವಲ್ಪ ಕಾಮನಾಗಿ ನಡ್ಕೊಂಡು ಹೋಗ್ತಿತ್ತು, ಅಂದರೆ ಕ್ಯಾಶುವಲಾಗಿ ನಡ್ಕೊಂಡು ಹೋಗ್ತಿತ್ತು ಬಿಸ್ನೆಸ್ಸು. ಬಟ್ ಸುಮಾರು ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಟ್ಟೆ ಅಂಗಡಿ ಲೈಕ್ ಶಾಪ್ಗಳಲ್ಲಿ ತುಂಬ ಆಫರ್ಸ್ ಕೊಡ್ತಾರೆ, ನಿಮ್ಮ ಶಾಪಲ್ಲಿ ಏನೋ ಆಫರೇ ಕೊಡ್ತಾ ಇಲ್ವಲ್ಲ, ಏನಾದ್ರು ಒಂದು ಕೊಡಿ, ಏನಾದರೂ ಒಂದು ಬಿಡಿ, ಆ ಥರ ಒಂದು ಸುಮಾರು ಜನ ಲೈಕ್ ಕೇಳ್ತಿದ್ರು. ಓಕೆ ಕೊಡಿ ಪ್ಲೀಸ್, ನಿಮ್ಮ ಇದು ಕೊಡಿ, ಏನಾರು ಅಪ್ಡೇಟ್ಸ್ ಕೊಡಿ, ವೆಯ್ಟ್ ಮಾಡ್ತಾ ಇರ್ತೀವಿ ನಾವು, ನಮಗೂ ಬೇಕು, ಏನಾದರೂ ಅಪ್ಡೇಟ್ಸ್ ಇದ್ದರೆ ಹೇಳಿ, ಅಥವಾ ಡಿಸ್ಕೌಂಟ್ಸ್ ಬಿಡಿ, ಒಂದು ಸ್ವಲ್ಪ ನಮಗೂ ಈಸಿ ಆಗುತ್ತೆ, ಡಿಸ್ಕೌಂಟ್ಸ್ ಬಿಟ್ಟಾಗ ನಾವು ಒಂದು 4 ಬಟ್ಟೆ ಎಕ್ಸ್ಟ್ರಾ ತಗೋಬೋದು, ಎಲ್ಲರನ್ನೂ ನೀವು ಟಾರ್ಗೆಟ್ ಮಾಡಬೇಕು, ನೀವು ಬರೀ ಒಂದು ಸ್ವಲ್ಪ ಮಿಡಲ್ ಕ್ಲಾಸು ಅಂದರೆ ರಿಚ್ ಮಿಡಲ್ ಕ್ಲಾಸು ಅಂತ ಅಂತಾರೆ. ಸೊ ಅಲ್ಲಿಂದ ಟಾರ್ಗೆಟ್ ಜಾಸ್ತಿ ಮಾಡಿದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಮೆಟೀರಿಯಲ್ಸ್ ಚೆನ್ನಾಗೈತೆ, ನಮಗೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಒಂದಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು, ಆಫರ್ಸ್ ಇದ್ದರೆ ಬಿಡಿ, ಡಿಸ್ಕೌಂಟ್ಸ್ ಇದ್ದರೆ ಬಿಡಿ ಅಂತ. ಅದಕ್ಕೋಸ್ಕರ ನಾನು ಏನು ಅಂದರೆ ಒಂದು ಪ್ಲ್ಯಾನ್ ಮಾಡಿದೆ. ಓಕೆ ಫೈನ್, ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಎಷ್ಟೋ ಜನ ಮೆಸೇಜ್ ಹಾಕ್ತಿದ್ದಾರೆ, ಓಕೆ ನಾನು ಕ್ಲೀನಾಗಿ ಅಪ್ಡೇಟ್ ಇಲ್ಲ ಅಂದ್ರೂ ಇಷ್ಟು ಜನ ನನ್ನ ಪ್ರೀತಿ ಕೊಡ್ತಾರೆ, ಓಕೆ ಫೈನ್, ಒಂದು 100 ಜನಕ್ಕೆ 40% ಡಿಸ್ಕೌಂಟ್ ಕೊಡೋಣ. ಆಲ್ಮೋಸ್ಟ್ ಗೈಸ್ ನಾನು ನಿಜವಾಗ್ಲೂ ಒಂದು ಓಪನ್ನಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡಿ, ನನಗೆ ಲಾಸ್ ಆಗೋ ಚಾನ್ಸಸ್ ತುಂಬ ಇದೆ 40% ಡಿಸ್ಕೌಂಟಲ್ಲಿ. ನಾನು ನಿಮಗೆ ಮುಂಚೆಯಿಂದನೇ ಹೇಳಿದ್ದೀನಿ, ನಾನು ಜಾಸ್ತಿ ಮಾರ್ಜಿನ್ನೇ ಇಟ್ಟಿಲ್ಲ ಗೈಸ್. ನೀವು ಏನೋ ಅನ್ಕೋಬೋದು, ಇವನು 100% 200% ಮಾರ್ಜಿನ್ ಇಟ್ಟಿರ್ತಾನೆ, ಅದಕ್ಕೆ 40% 50% ಆರಾಮಾಗಿ ಕೊಡ್ತಾನೆ ಅಂತ. ನಾನು ಯಾವುದೇ ಕಾರಣಕ್ಕೂ ಹಂಗೆ ಮಾಡಿಲ್ಲ. ಸುಮಾರು ನನಗೆ ಇವಾಗ 100 ಪೀಪಲ್ಸ್ಗೆ ಏಂತಕ್ಕೆ ನಾನು ಬಿಟ್ಟಿರೋದು ಅಂತಲೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ 100 ಜನಕ್ಕೆ ನಾನು ಓಕೆ ಫೈನ್, ಒಂದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಲಾಸ್ ಆದ್ರೂ ಓಕೆ, ನಾನು ಕಸ್ಟಮರ್ ಮೀನು. ಸೊ ಕಸ್ಟಮರ್ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿರೋದ್ರಿಂದ ಓಕೆ, ಅವ್ರಿಗೇನೋ ಒಂದು ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ, ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ನಾನು ಈ ಥರ ಲಾಂಚ್ ಮಾಡೋದ್ರಿಂದ ಅಂತಲೇ ಅರ್ಧ ಬಿಟ್ಟಿರೋ ಅಂಥದ್ದು. ಸೊ ಇವಾಗ ನಾನು 4 ದಿನಕ್ಕೆ 5 ದಿನಕ್ಕೆ ಒಂದು ವಾರಕ್ಕೆ ಅಂತ ಬಿಟ್ಟರೆ ಆಲ್ಮೋಸ್ಟ್ ಎಷ್ಟೋ ಸ್ಟಾಕ್ಗಳು ಕ್ಲಿಯರ್ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಮತ್ತು ನಾನು ಇನ್ನೂ ಒಂದೇನು ಹೇಳ್ತಾ ಇದ್ದೀನಿ, ಇಫ್ ಇನ್ ಕೇಸ್ ನಿಮಗೆ ಎಷ್ಟೊಂದು ಬಟ್ಟೆಗಳು ಇಷ್ಟ ಆದ್ವಾ, ಪ್ರೈಸ್ ಜಾಸ್ತಿ ಅನ್ನಿಸ್ತಾ, ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ನಿಮಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟೂ ಕಾರ್ಟ್ಗೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ಕಾರ್ಟ್ಗೆ ಹಾಕೋಕ್ಕಿಂತ ಮುಂಚೆ ನಿಮ್ಗದು MRP ಕಾಣಿಸ್ತಾ ಇರುತ್ತೆ, ಬಿಟ್ಟರೆ ನಿಮಗೆ ಆಫರ್ಡ್ ಪ್ರೈಸ್, ಡಿಸ್ಕೌಂಟ್ ಪ್ರೈಸ್ ಯಾವುದೇ ಕಾರಣಕ್ಕೂ ಕಾಣಿಸ್ತಾ ಇರಲ್ಲ. ಸೊ ಕಾರ್ಟ್ಗೆ ಹಾಕ್ಕೊಳ್ಳಿ, ಕಾರ್ಟ್ಗೆ ಹಾಕ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇದು ಮಾಡಿ, ಪೇ ಔಟ್ ಮಾಡಿ. ಅಂದರೆ ಕೋಡ್ ಹಾಕಿದ ತಕ್ಷಣ ನಿಮಗೆ ಅಮೌಂಟ್ ಬರುತ್ತೆ. ಇವಾಗ ಒಂದು 10,000 ರೂಪಾಯಿಗೆ ಪರ್ಚೇಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, MRP ಪ್ರೈಸಲ್ಲಿ 40% ಡಿಸ್ಕೌಂಟ್ ಹೋಯ್ತು ಅಂದರೆ ಎಷ್ಟು ಬಿತ್ತು, 6,000 ರೂಪಾಯಿ ನಿಮ್ಗೆ ಅಷ್ಟು ಬಟ್ಟೆನೂ ಸಿಗುತ್ತೆ. ಸೊ ಅದು ಒಂದು ಸತಿ ಕೋಡ್ ಯೂಸ್ ಮಾಡಿದ್ರೆ ಮುಗೀತು, ಅಂದರೆ ಒಂದು ಇದು ಮುಗೀತು, ಒಬ್ಬರು ತಗೊಂಡ್ರು ಅಂತ. ಸೊ ಇನ್ನು 99 ಇರುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನೀವು ಇವತ್ತೇ ಬೇಕಾದರೆ ಇವತ್ತು ಆಲ್ಮೋಸ್ಟ್ ಇದು ವೀಡಿಯೋ ಬಂದು 8 ಗಂಟೆಗೆ ಅಪ್ಲೋಡ್ ಆಗುತ್ತೆ, ಯಾರೆಲ್ಲ ನೋಡ್ತಾ ಇರ್ತೀರಾ ಆದಷ್ಟು ಬೇಗ ಕಾರ್ಟ್ಗೆ ಅಥವಾ ವಿಶ್ ಲಿಸ್ಟ್ಗೆ ಹಾಕೊಂಡು ಇಟ್ಕೊಳ್ಳಿ, ಆರಾಮಾಗಿ ಇಟ್ಕೊಳ್ಳಿ. ನೀವು ನಾಳೆ 3 ಗಂಟೆಗೆ ಬಂದಿದ್ದ ತಕ್ಷಣ 3 ಗಂಟೆಗೆ ಅಥವಾ ಏನೋ ಒಂದು 2-3 ನಿಮಿಷ ಡಿಫ್ರೆನ್ಸ್ ಆಗ್ಬೋದು. ಅಂದರೆ ನಾನು ಲಾಂಚ್ ಮಾಡೋದಲ್ಲ, ನಿಮಗೆ ಗೊತ್ತಾಗೋದು ನಿಮ್ಮ ಟೈಮ್ 3-3:30ಗೆ ಓಪನ್ ಮಾಡಿ ಆರಾಮಾಗಿ, ಹೆಂಗೂ ಸೆಲೆಕ್ಟ್ ಮಾಡಿ ಹಾಕಿರ್ತೀರಿ ಯಾವ ಸೈಜು ಏನು ಎತ್ತ ಅಂತ, ನಿಮಗೆ ಜಾಸ್ತಿ ಟೈಮ್ ಇರೋಲ್ಲ, ಅಂದರೆ ಟೈಮ್ ಸೇವ್ ಆಗಿರುತ್ತೆ. ಆಲ್ಮೋಸ್ಟ್ ಹೋಗಿ ನೀವು ಆರಾಮಾಗಿ ಪೇ ಔಟ್ ಕೊಡಿ, ಅಂದರೆ ಕೋಡ್ ಹಾಕಿದ್ಮೇಲೆ ಒಂದು ಅಮೌಂಟ್ ಬರುತ್ತೆ, ಅಮೌಂಟ್ನ ಪೇ ಮಾಡಿ. ಪೇಯಲ್ಲಿ ಆಲ್ಮೋಸ್ಟ್ ಗೈಸ್ ಇನ್ನೂ ಒಂದು ಏನು ಅಂದರೆ ನಮ್ಮ ಬೆನಿಫಿಟ್ಟು ನಿನ್ನೆ ಬಿಟ್ಟರೆ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, EMI ಆಪ್ಷನ್ನು ಕೂಡ ಸಿಗ್ತೈತೆ, EMI ಆಪ್ಷನ್ನು ಕೂಡ ಸಿಗ್ತೈತೆ. ಸೊ ನಿಮಗೆ ಫುಲ್ ಪೇಮೆಂಟ್ ಆಗಲ್ಲ ಅಂದರೂ ನೀವು EMI ಸೆಲೆಕ್ಟ್ ಮಾಡ್ಕೋಬೋದು, EMI ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇ ಮಾಡ್ಕೊಂಡು ಹೋಗ್ಬೋದು. ಸೊ ಆಲ್ಮೋಸ್ಟ್ ಅದು ಬೇರೆ ಥರನ ವರ್ಕ್ ಆಗುತ್ತೆ, ಅದು ಇನ್ಡೆಪ್ತಾಗಿ ನಾನು ಹೇಳೋಕ್ಕಾಗಲ್ಲ. ಸೊ ಓಕೆ, ನಿಮ್ಗೇನಾದ್ರು ಫುಲ್ ಕೊಡೋಕ್ಕಾಗಲ್ಲ ಕ್ಯಾಶು ಅಂದರೆ ನೀವು ಅಲ್ಲಿ EMIಗೆ ಪೇ ಔಟ್ ಮಾಡಿ EMIಯಲ್ಲಿ ಪೇ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಚಿಲ್ಲಾಗಿ. ಸೊ ಅದು ಬಿಟ್ಟರೆ ಬೇರೆ ಥರನೂ ಆಪ್ಷನ್ಸ್ಗಳಿದೆ, ಆರಾಮಾಗಿ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಕೋ ಬಟ್ಟೆ, ಅಂದರೆ ಎಷ್ಟು ಮೆಟೀರಿಯಲ್ಸ್ ಬೇಕೋ ಅಷ್ಟು ಹಾಕೊಳ್ಳಿ. ಯಾಕೆ ಅಂದರೆ ಇವಾಗ ನಿನ್ನೆ ವೀಡಿಯೋದಲ್ಲೇ ನೋಡ್ತಿದ್ದೆ, ನಾನು ಒಂದು 4 ಡ್ರೆಸ್ ಹಾಕಿದ್ದೀನಿ, 4 ಡ್ರೆಸ್ ಆಲ್ಮೋಸ್ಟ್ ಒಂದು 2 ಡ್ರೆಸ್ ಏನೋ 2-3 ಸ್ಟಾಕ್ಗಳಿದ್ದು, ಅದು ಔಟ್ ಆಫ್ ಸ್ಟಾಕ್ ಆಗೋಯ್ತು ಇಮಿಡಿಯೇಟಾಗಿ. ನೋಡಿ ನೆನ್ನೆ ವೀಡಿಯೋ ಮಾಡ್ತಾರೆ, ನಾನು ಮಾಡಿರೋದು 24 ನಿಮಿಷ, ಅದರಲ್ಲಿ 10 ನಿಮಿಷ ನಾನು ಒಂದು ಸ್ಟಾರ್ಟಿಂಗ್ ಒಂದು 2 to 3 ಮಿನಿಟ್ಸ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ವೀಡಿಯೋನ. ಅದಾದಮೇಲೆ ಒಂದು 5 ಮಿನಿಟ್ಸ್ಗೋ 8 ಮಿನಿಟ್ಸ್ಗೋ ಏನೋ ಅಷ್ಟೇ ನಾನು ಕಾರ್ಟ್ಗೆ ಹಾಕಿ ಒಂದು 2 to 3 ಮಿನಿಟ್ಸ್ ಅಷ್ಟೇ ಆಗಿರೋದು. ಸೊ ಅಷ್ಟು ಬೇಗ ಸೋಲ್ಡ್ ಔಟ್ ಅಂತ ಬರುತ್ತೆ. ಈ ರೀತಿ ಆಗೋದು ಬೇಡ ನಿಮಗೆ ಅಂತ ನಾನು ಹೇಳ್ತಾ ಇರೋದು ಗೈಸ್, ಸಿಂಪಲ್ಲಾಗಿ ಈ ರೀತಿ ಆಗಬಾರ್ದು ಅಂತಲೇ ಹೇಳ್ತಾ ಇರೋದು. ಅದಕ್ಕೆ
ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ 40% ಡಿಸ್ಕೌಂಟು ಇವಾಗ ನಾನು ಬಿಟ್ಟಿದ್ದೀನಿ, ಬಟ್ ಇನ್ನು ಮುಂದಕ್ಕೆ ಯಾವತ್ತು ಬಿಡ್ತೀನಿ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಾನು ಹೇಳ್ತಾ ಇಲ್ವಾ ಗೈಸ್, ನನಗೆ 40% ಡಿಸ್ಕೌಂಟಲ್ಲಿ ನನಗೇನು ಗಿಟ್ಟಲ್ಲ. ನಾನು ಬಟ್ಟೆಗೆ ಹಾಕಿರೋ ಅಮೌಂಟು ಅಂದರೆ ನಾನು ಏನು ಮೆಟೀರಿಯಲ್ಸ್ಗೆ ಹಾಕಿದ್ದೀನಲ್ಲ ಅಮೌಂಟ್, ಅದು ಕೂಡ ಬರಲ್ಲ. ನಿಮಗೆ ಡೆಲಿವರಿ ಬೇರೆ ಮಾಡ್ಬೇಕು, ನಾನು ಡೆಲಿವರಿ ಚಾರ್ಜಸ್ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ಅನ್ಕೋಬೋದು, ಈ ಬಟ್ಟೆ ಏನು 300 ರೂಪಾಯಿಗೆ ಸಿಕ್ಕಿರುತ್ತೆ, 500 ರೂಪಾಯಿಗೆ ಸಿಕ್ಕಿರುತ್ತೆ, ಏನು 350 ರೂಪಾಯಿಗೆ ಕೊಡ್ತಾವನೆ, 40% ಡಿಸ್ಕೌಂಟ್ ಆದರೂ 350 ರೂಪಾಯಿ ಕೊಡ್ತಾವನೆ. ಚಾನ್ಸೇ ಇಲ್ಲ ಗೈಸ್, ಆ ಥರ ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಯಾಕೆ ಅಂದರೆ ಫಸ್ಟ್ ಆಫ್ ಆಲು ನಾನು ಒಂದು ಸ್ವಲ್ಪ ಒಳಗಡೆ ಆದಂಗೆ ಸ್ಟೋರ್ ಮಾಡಿರೋದು ಇದೇ ವಿಷಯಕ್ಕೆ, ಜಾಸ್ತಿ ಮಾರ್ಜಿನ್ ಇಡಬೇಕಾಗುತ್ತೆ ಅನ್ನೋ ವಿಷಯಕ್ಕೆ ಒಳಗಡೆ ಇಟ್ಟಿದ್ದೀನಿ. ಅದಾದಮೇಲೆ ನನಗೆ ಎಷ್ಟು ಕಟ್ ಆಫ್ ಮಾಡ್ಬೋದು ಅಷ್ಟು ಕಟ್ ಆಫ್ ಮಾಡ್ತಾ ಇರ್ತೀನಿ. ಅಂದರೆ ಇವಾಗ ಏನಂದರೆ ಇವಾಗ ಟ್ಯಾಗ್ ಬೇಕೇ ಬೇಕು MRP ನೋಡೋಕ್ಕೆಲ್ಲ, ಅದು ಬಿಟ್ಟರೆ ಲೇಬ್ಲಿಂಗ್ ಮಾಡಿಸ್ಲೇಬೇಕು, ಅದು ಮೇಯ್ನು. ಇಷ್ಟೇ ನಾನು ಮಾಡಿಸ್ತಾ ಇರೋದು. ಇವಾಗ ನೋಡಿ, ನಾನು ಕ್ಯಾರಿ ಬ್ಯಾಗು ಹೋದರೆ ಇವಾಗ 10 ರೂಪಾಯಿ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಬೇಡ. ಕ್ಯಾರಿ ಬ್ಯಾಗ್ ಓಕೆ ಫೈನ್, ಇನ್ನೊಂದು ಸ್ವಲ್ಪ ದಿನ ಆಗಲಿ, ಕ್ಲಿಕ್ ಆಗಲಿ, ಒಂದು ಸ್ವಲ್ಪ ಚೆನ್ನಾಗಿ ಫ್ಲೋ ಆಗಲಿ, ಅವಾಗ ಬೇಕಾದ್ರೆ ನನ್ನ ಅಮೌಂಟಿಂದನೇ ತಂದ್ರೆ ಆಯಿತು. ಲೈಕ್ ಇವಾಗ ಇನ್ಕ್ಲೂಡ್ ಮಾಡೋದು ರಿಸ್ಕು, ಯಾಕೆಂದರೆ 10 ರೂಪಾಯಿನೂ ಇಂಪಾರ್ಟೆಂಟು. ಸೊ ಅದಕ್ಕೆ ಆ ಥರ ಮೆಂಟಾಲಿಟಿಲಿ ನಾನು ಮಾಡ್ತಾರೋ ಅಂಥದ್ದು. ಎಲ್ಲೆಲ್ಲಿ ಕಟ್ ಆಫ್ ಮಾಡ್ಬೋದೋ, ಎಲ್ಲೆಲ್ಲಿ ಕಟ್ ಮಾಡ್ಬೋದೋ ಅಲ್ಲೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಬಟ್ ಏನಂದರೆ ಕೆಲವೊಂದು ಟೈಮು ಕಸ್ಟಮರ್ಸ್ ಬರ್ತಾರೆ, ಮೆಟೀರಿಯಲ್ ನೋಡ್ತಾರೆ, ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಓಕೆ ಫೈನ್, ಅವ್ರ ಖುಷಿ, ಅವರು ಬಾರ್ಗಿಂಗ್ ಮಾಡೋದ್ರಲ್ಲಿ ತಪ್ಪೈತಿ ಅಂತ ನಾನು ಹೇಳ್ತಾ ಇಲ್ಲ, ಆ ಥರ ಆಗುತ್ತೆ ಗೈಸ್. ಸೊ ಅದಕ್ಕೆ 40% ಡಿಸ್ಕೌಂಟ್ನ ಆದಷ್ಟು ಬೇಗ ತಗೊಳ್ಳಿ. ನಾನು ನೆಕ್ಸ್ಟ್ ಇನ್ನು ಯಾವಾಗ ಬಿಡ್ತೀನೋ, 40% ಬಿಡ್ತೀನೋ, ಎಷ್ಟು ಬಿಡ್ತೀನೋ ನನಗೆ ಗೊತ್ತಿಲ್ಲ. ಸೊ ಇನ್ನೂ ರಿಕ್ವೆಸ್ಟ್ ಚೆನ್ನಾಗಿ ಬಂತು ಅಂದರೆ ನೋಡೋಣ, ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಇನ್ನೂ ಮಸ್ತು ಆಫರ್ಗಳಲ್ಲಿ ಬರೋಣ. ಸೊ ಇವಾಗ ಏನು ಗೊತ್ತಾ, ನೀವು ಸಪೋರ್ಟ್ ಮಾಡಿ ಕ್ಲೀನಾಗಿ ಇದೊಂದನ್ನ ಸಕ್ಸಸ್ ಮಾಡಿ. ಲೈಕ್ 100 ಪೀಪಲ್ ಅಂದರೆ 100ಕ್ಕಿಂತ ಜಾಸ್ತಿ ರಿಕ್ವೆಸ್ಟ್ಗಳು ಬಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ನಾನು ನೆಕ್ಸ್ಟ್ ಬೇರೆ ಏನಾರು ಪ್ಲ್ಯಾನ್ ಮಾಡಿ ಬೇರೆ ಏನಾರು ಲಾಂಚ್ ಮಾಡ್ಬೋದು. ಸೊ ಇದಕ್ಕೋಸ್ಕರ ಆದಷ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ಇದು ಸ್ಟಾರ್ಟಪ್ ಗೈಸ್, ನಾನು ಒಬ್ಬನೇ ಸ್ಟ್ರಗಲ್ ಮಾಡ್ತಾ ಇರೋದು, ನಾನು ಒಬ್ಬನೇ A to Z ಎಲ್ಲ ನಾನು ಒಬ್ಬನೇ ನೋಡ್ಕೊತಾ ಇರೋದು. ವೆಬ್ಸೈಟ್ ಆಗಲಿ, ಅದಾಗಲಿ ಇದಾಗಲಿ, ಟೀಮ್ ಇದ್ದಾರೆ. ಬಟ್ ಏನಂದರೆ ಕಂಟ್ರೋಲ್ ಪೂರ್ತಿ ನನ್ನ ಅಂಡರಲ್ಲೇ ಇದೆ, ನನ್ನ ಕಂಟ್ರೋಲಲ್ಲೇ ಇದೆ, ನನ್ನ ಅಂಡರಲ್ಲೇ ಇದೆ ಎಲ್ಲ ಕಂಟ್ರೋಲೂ. ಸೊ ನಾನೇನು ಕುತ್ಕೊಂಡು ಮಾಡಬೇಕು, ನಾನೇ ಕೆಲವೊಂದು ಸತಿ ಪ್ರಾಡಕ್ಟ್ಸ್ ಕೂಡ ಅಪ್ಲೋಡ್ ಮಾಡಬೇಕು. ಸೊ ಈ ಥರ ಎಲ್ಲ ಇದೆ. ಇದ್ರ ಮಧ್ಯೆ ವ್ಲಾಗಿಂಗ್ ಕೂಡ ಮಾಡಬೇಕು, ನಿಮಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ರೀಲ್ಸ್ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. PPPA ಫ್ಯಾಷನ್ಸ್ ಅಂದರೆ ನನ್ನ ಶಾಪ್ದು ರೀಲ್ಸ್ ಮಾಡೋದು ಕೂಡ ಸ್ಟಾರ್ಟ್ ಮಾಡ್ತೀನಿ, ಇದನ್ನು ಕೂಡ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಬೇರೆ ಕೆಲಸಗಳು ಇದೆ, ಬೇರೆ ಕೆಲಸನೂ ನೋಡಬೇಕು. ಈ ಥರ ಎಲ್ಲ ಒಂದು ಸ್ವಲ್ಪ ಇರೋದ್ರಿಂದ ಒಂದು ಸ್ವಲ್ಪ ಗೈಸ್ ಸಪೋರ್ಟ್ ಮಾಡಿ. ಆದಷ್ಟು ಕ್ಲಿಕ್ ಆಗಲಿ, ಎಲ್ಲದನ್ನು ಕ್ಲಿಕ್ ಆಗಲಿ. ಅದಾದಮೇಲೆ ಇನ್ನೂ ಏನಾದರೂ ರಿಕ್ವೆಸ್ಟ್ ಜಾಸ್ತಿ ಬಂತು ಅಂದರೆ ನೋಡೋಣ, ಬೇರೆ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬೇರೆ ಥರ ಏನಾದರೂ ಲಾಂಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಂದರೆ ಬೇರೆ ಆಫರ್ ಕೊಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಕೊಡೋಣ. ಅಥವಾ ನಿಮಗೇನಾದರೂ ಯೂನಿಕ್ ಐಡಿಯಾಸ್ ಇದ್ದರೆ ನೀವು ಕೂಡ ರಿವೀಲ್ ಮಾಡ್ಬೋದು, ಅಂದರೆ ಕಮೆಂಟ್ಸ್ ಹಾಕ್ಬೋದು, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮಾಡೋಣ. ಅದೇನಾದರೂ ನನಗೆ ಇಷ್ಟ ಆಯಿತು ಅಂದರೆ 100% ಮಾಡ್ತೀನಿ ಗೈಸ್. ಯಾವುದೇ ಕಾರಣಕ್ಕೂ ನಾನು ಏನು ಅನ್ಕೋತೀನೋ ನಾನು ಅದನ್ನೇ ಮಾಡಬೇಕು. ನಾನೇ ಮೇಲ್ಗೈ, ನನಗೆ ಯಾರೇ ಏನೇ ಹೇಳಿದ್ರು ನಾನೇನು ಕೇಳಲ್ಲ ಅಂತ ಬಿಹೇವಿಯರ್ ನಂದಲ್ಲ. ಸೊ ನೀವು ಏನೇ ಹೇಳಿ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ. ನನಗೇನಾರ ತುಂಬ ಇಷ್ಟ ಆಯಿತು, ತುಂಬ ಯೂನಿಕ್ ಆಗಿದೆ ಅಂತ ನನಗೆ ಫೀಲ್ ಆಯಿತು ಅಂದರೆ 100% ಅದನ್ನು ನಾನು ಯುಟಿಲೈಸ್ ಮಾಡ್ಕೊತೀನಿ ಅಂತ ಹೇಳ್ತಾ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಲೆಂತ್ ಆಯಿತು ಅನ್ಸುತ್ತೆ, ಬಟ್ ಪರವಾಗಿಲ್ಲ ಆದ್ರೂ. ಸೊ ನೋಡಿ, ಆದಷ್ಟು ಬೇಗ ಶಾಪ್ ಮಾಡಿ, ಆದಷ್ಟು ಬೇಗ ಇವತ್ತು ಈ ವಿಡಿಯೋ ಮುಗಿದ ತಕ್ಷಣ ಹೋಗ್ಬಿಟ್ಟು ಕಾರ್ಟ್ಗೆ ಹಾಕ್ಕೊಳ್ಳಿ. ಎಷ್ಟು ಪ್ರಾಡಕ್ಟ್ಸ್ ಆಗುತ್ತೋ ಅಷ್ಟು ಪ್ರಾಡಕ್ಟ್ಸ್ನ ಕಾರ್ಟ್ಗೆ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು. ಅದಾದಮೇಲೆ ಕೋಡ್ ಲಾಂಚ್ ಆಗಿದ ತಕ್ಷಣ ಆ ಕೋಡ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಿ ಕ್ಲೀನಾಗಿ ಡಿಸ್ಕೌಂಟ್ ಆದಮೇಲೆ 40% ಡಿಸ್ಕೌಂಟ್ ಆಗುತ್ತೆ. ಸೊ ಆಮೇಲೆ ಇನ್ನೂ ಒಂದು ಏನು ಹೇಳ್ತಾ ಇದ್ದೀನಿ, ನೀವೇ ಕ್ಯಾಲ್ಕುಲೇಟ್ರಲ್ಲಿ ನೋಡ್ಬಿಡ್ಬೋದು, ಚೆಕ್ ಮಾಡ್ಬಿಡ್ಬೋದು. 12,000 ಆಯಿತಾ, 12,000 ಮೈನಸ್ 40% ಹೊಡೆದ್ಬಿಟ್ರೆ ಬಂದ್ಬಿಡುತ್ತೆ, ನಿಮ್ಗೆ ಅಮೌಂಟೇ ಬಂದ್ಬಿಡುತ್ತೆ. ಸೊ ಸಿಂಪಲ್, ಅವೆಲ್ಲ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ. ಆರಾಮಾಗಿ ಮಾಡ್ಕೊಂಡು ನೀವು ಒಂದು ಎಸ್ಟಿಮೇಟ್ ಹಾಕೊಂಡು ಒಂದು ಕಾರ್ಟಿಗೆ ಹಾಕೊಂಡು ಇಟ್ಕೊಂಡಿದ್ರೆ ಓಕೆ ಫೈನ್. ಕೋಡ್ ರಿಲೀಸ್ ಆಗಿದ ತಕ್ಷಣ ಕೋಡ್ನ ಟಕ್ಕಂತ ಎತ್ತಿ ಕೋಡ್ಗೆ ಹಾಕಿ ಫಿನಿಶ್ ಪೇಮೆಂಟ್ ಮಾಡಿಬಿಟ್ರೆ ನಿಮ್ಮದೇ ಫಸ್ಟ್ ಆರ್ಡ್ರ್ ಆಗೋಗುತ್ತೆ. ಸೊ ನೋಡೋಣ ಫಸ್ಟ್ ಆರ್ಡ್ರ್ ಯಾರ್ದಾಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಆರ್ಡ್ರ್ ಏನಾಗುತ್ತೆ, ಅಪ್ ಟು 100 ಏನಾಗುತ್ತೆ ನೋಡೋಣ. ಅದಕ್ಕೂ ಏನಾದರೂ ಒಂದು ಸ್ವಲ್ಪ ಗಿಮಿಕ್ ಮಾಡೋಣ, ಏನಾದರೂ ಒಂದು ಸರ್ಪ್ರೈಸ್ ಗಿಫ್ಟ್ ಏನೋ ಒಂದು ಪ್ಲ್ಯಾನ್ ಮಾಡೋಣ ಗೈಸ್. ಎಲ್ಲ ಥರ ಪ್ಲ್ಯಾನ್ಸ್ ಇದೆ, ಬಟ್ ನೀವು ಅದೇ ರೀತಿ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದಾಗ ನನಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗಿ ನಾನು ಏನಾದರೂ ಒಂದು ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋ ಅಂಥದ್ದು ಮಾಡ್ತೀರಿ. ಬಟ್ 40% ಡಿಸ್ಕೌಂಟು ತಿರ್ಗಾ ಕೊಡ್ತೀನಿಲ್ವೋ ಗೊತ್ತಿಲ್ಲ, ಯಾಕೆಂದರೆ ನಾನು ಹೇಳ್ತಾ ಇಲ್ವ ಗೈಸ್, ನನಗೇನೋ ಗಿಟ್ಟಲ್ಲ, ಇದರಲ್ಲಿ 1 ರೂಪಾಯಿ ಗಿಟ್ಟಲ್ಲ. ನನ್ನ ಕೈಯಿಂದನೇ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿಗಿಂತ ಜಾಸ್ತಿನೇ ಹೋಗ್ತಿದೆ ಕೆಲವೊಂದು ಬಟ್ಟೆ ಮೇಲೆ. ಸೊ ಅದನ್ನು ನಾನು ಏನೂ ನೋಡ್ತಾ ಇಲ್ಲ. ಯಾಕೆ ಅಂದರೆ ಕೆಲವೊಂದು ಬಟ್ಟೆಗೆ ಕೆಲವೊಂದು ಥರ ಮಾರ್ಜಿನ್ ಇಟ್ಟಿರ್ತೀವಿ. ನಾನು ಇವಾಗ ಫಿಕ್ಸ್ಡ್ ಆಗಿಲ್ಲ, ನಾನು 30% ಮಾರ್ಜಿನ್ ಇಡಬೇಕು, 30% ಮಾರ್ಜಿನ್ ಇಡೋಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದು ಬಟ್ಟೆ ಇವಾಗ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿ ಓಡ್ತಾ ಇರುತ್ತೆ, ಅದಕ್ಕೆ ಏನು ಮಾಡಬೇಕು, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗಿರುತ್ತೆ. ಕೆಲವೊಂದು ಬಟ್ಟೆ ಏನಾಗುತ್ತೆ, ಒಂದು ಸ್ವಲ್ಪ ಸೇಲ್ಸ್ ಕಡಿಮೆ ಆಗಿರುತ್ತೆ. ಓಕೆ, ಜಾಸ್ತಿ ಇಷ್ಟ ಆಯ್ತಾರಲ್ಲ, ಇದನ್ನು ಜಾಸ್ತಿ ಪುಷ್ ಮಾಡಬೇಕು ಅಂತ ನಮಗೆ ಫೀಲ್ ಆಗುತ್ತದು. ಅದಕ್ಕೆ ಏನಾಗುತ್ತೆ, ಒಂದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಕಡಿಮೆ ಇಟ್ಟಿರ್ತೀವಿ, ಈ ಥರ ಮ್ಯಾನೇಜ್ ಆಯ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಗೈಸ್
ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಇದು ಕ್ಲಿಕ್ ಆಗಲಿ. ಕ್ಲಿಕ್ ಆದರೆ 100% ಇನ್ನೊಂದು ಥರ ದೊಡ್ಡ ಮೆಗಾ ಆಫರ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ. ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್.